ಲೋಕಸಭೆಯ 5ನೇ ಹಂತದ ಚುನಾವಣೆ ಇವತ್ತು ಮತದಾನ ನಡೆದಿದೆ. ಇದರಲ್ಲಿ 6 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಬಂದೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಒಂದು ಮತದಾನದಲ್ಲಿ ಭಾಗಿಯಾಗಿದ್ದರು. ಇವತ್ತಿನ ನ್ಯಾಷನಲ್ ಮತದಾನದ ಪ್ರಕ್ರಿಯೆಗಳನ್ನು ನೋಡಿದ್ರೆ ಹೇಗಿತ್ತು ಅದನ್ನು ಈ ವರದಿಯಲ್ಲಿ ನೋಡ್ಕೊಂಬೋಣ. ಆರು ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶ 49 ಕ್ಷೇತ್ರ 5ನೇ ಹಂತದ ಮತದಾನ ಇವತ್ತು ಬಿಹಾರ, ಜಾರ್ಖಂಡ್, ಮಹಾರಾಷ್ಟ್ರ, ಒಡಿಶಾ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಮತದಾನ ನಡೆಯಿತು. ಮತೋತ್ಸವಕ್ಕೆ ಇವತ್ತು ತಾರಾ ಮೆರುಗು ಬಂದಿತ್ತು. ಮಹಾರಾಷ್ಟ್ರದ ಮುಂಬೈ ಮತಗಟ್ಟೆಗಳು ಬಾಲಿವುಡ್ ತಾರೆಯರಿಂದ ಕಂಗೊಳಿಸಿದ್ವು. ದೊಡ್ಡ ದೊಡ್ಡ ನಟ ನಟಿಯರು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ಮುಂಬೈನಲ್ಲಿ ಮತದಾನಕ್ಕೆ ಬಾಲಿವುಡ್ ತಾರಾ ಮೆರುಗು. ಮಹಾರಾಷ್ಟ್ರದ 13 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಿದೆ. ಬಾಲಿವುಡ್ನ ಘಟಾನುಘಟಿ ಸ್ಟಾರ್ಗಳೇ ಮತದಾನ ಮಾಡಿದ್ದಾರೆ. ನಟ ಅಮೀರ್ ಖಾನ್ ಮತ್ತು ಕಿರಣ್ ರಾವ್ ಇಬ್ಬರು ಜೊತೆಯಾಗಿ ಬಂದು ಮತ ಚಲಾಯಿಸಿದರೆ, ಸೈಫ್ ಅಲಿ ಖಾನ್, ಕರೀನಾ ಕಪೂರ್, ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸೇರಿದಂತೆ ದಂಪತಿ ನಟ ನಟಿಯರು ತಮ್ಮ ಹಕ್ಕು ಚಲಾವಣೆ ಮಾಡಿದರು. ನಟಿ ಐಶ್ವರ್ಯ ರೈ, ಅನಿಲ್ ಕಪೂರ್, ರಣವೀರ್, ನಟಿ ಅನನ್ಯಾ ಪಾಂಡೆ ಮತದಾನ ಮಾಡಿದರು. ಉದ್ಯಮಿ ಅನಿಲ್ ಅಂಬಾನಿ ಮುಂಬೈನ ಮತಗಟ್ಟೆಯಲ್ಲಿ ಸಾಮಾನ್ಯರಂತೆ ಸರದಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದರು. ಸಂಸದೆ ನಟಿ ಹೇಮಾ ಮಾಲಿನಿ, ಜಾಹ್ನವಿ ಕಪೂರ್, ವಿದ್ಯಾ ಬಾಲನ್, ಶಿಲ್ಪಾ ಶೆಟ್ಟಿ ಕುಟುಂಬ ಹಾಗೂ ಸಾನ್ಯಾ ಮಲ್ಹೋತ್ರಾ ವೋಟ್ ಮಾಡಿದರು. ಹಿರಿಯ ನಟ ಧರ್ಮೇಂದ್ರ, ಗೋವಿಂದ್, ಅನಿಲ್ ಕಪೂರ್, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ ಹಾಗೂ ಅನುಪಮ್ ಖೇರ್ ಮತ ಚಲಾಯಿಸಿದರು. ಲಖನೌದಲ್ಲಿ ರಾಜನಾಥ್ ಸಿಂಗ್, ಮುಂಬೈನಲ್ಲಿ ಪಿಯೂಷ್ ಗೋಯಲ್, ಏಕನಾಥ್ ಶಿಂದೆ, ಲಖನೌನಲ್ಲಿ ಮಾಯಾವತಿ, ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ತಮ್ಮ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಇನ್ನು ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಮುಂಬೈನಲ್ಲಿ ಮತ ಹಾಕಿದ್ರು. ಪುತ್ರ ಅರ್ಜುನ್ ಕೂಡ ವೋಟಿಂಗ್ ಮಾಡಿದ್ರು. ಅತ್ತ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಸಹ ಮತದಾನ ಮಾಡಿದರು. ಪುರಿ ಜಗನ್ನಾಥನಿಗೆ ಪ್ರಧಾನಿ ನರೇಂದ್ರ ಮೋದಿ ಪೂಜೆ. ಇತ್ತ ಚುನಾವಣೆ ಘೋಷಣೆಯಾದ ಬಳಿಕ ಪ್ರಧಾನಿ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂದು ಕೂಡ ಒಡಿಶಾದ ಪುರಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ಪರ ಮತ ಯಾಚಿಸಿದ್ದಾರೆ. ಪ್ರಧಾನಿ ಮೋದಿಯನ್ನ ಕಣ್ತುಂಬಿಕೊಳ್ಳಲು ರಸ್ತೆಯ 2 ಬದಿ ಜನ ಕಿಕ್ಕಿರಿದಿದ್ರು. ಇದಕ್ಕೂ ಮೊದಲು ಮೋದಿ ಪುರಿ ಜಗನ್ನಾಥನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ರಾಯ್ಬರೇಲಿ ಮತಗಟ್ಟೆಗಳಿಗೆ ರಾಹುಲ್ ಗಾಂಧಿ ಭೇಟಿ. ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ಇಂದು ಮತದಾನದ ವೇಳೆ ರಾಹುಲ್ ಮತಗಟ್ಟೆಗಳಿಗೆ ಭೇಟಿ ಕೊಟ್ಟಿದ್ರು. ರಾಹುಲ್ ಗಾಂಧಿಯನ್ನ ಕಂಡ ಮತದಾರರು ಸೆಲ್ಫಿ ತೆಗೆಸಿಕೊಂಡು ಖುಷಿ ಪಟ್ಟರು. ಈ ವೇಳೆ ಜನಸಾಮಾನ್ಯರೊಂದಿಗೆ ಮಾತುಕತೆ ನಡೆಸಿದ್ರು. ಇದಕ್ಕೂ ಮೊದಲು ರಾಯ್ಬರೇಲಿಯ ಪಿಪ್ಲೇಶ್ವರ ಹನುಮಾನ್ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಒಬ್ಬನಿಂದಲೇ ಬಿಜೆಪಿಗೆ 8 ಮತ, ವಿಡಿಯೋ ವೈರಲ್. ಉತ್ತರ ಪ್ರದೇಶದಲ್ಲಿ ಮತದಾರನೊಬ್ಬ 8 ಬಾರಿ ಮತ ಹಾಕಿದ್ದಾನೆ ಎನ್ನಲಾಗಿರುವ ವಿಡಿಯೋ ವೈರಲ್ ಆಗಿದೆ. 2 ನಿಮಿಷದ ವಿಡಿಯೋದಲ್ಲಿ ಎಣಿಕೆ ಮಾಡುತ್ತಲೇ ರಾಜನ್ ಸಿಂಗ್ ಎಂಬಾತ 8 ಬಾರಿ ಮತ ಚಲಾಯಿಸಿದ್ದಾನೆ ಎನ್ನಲಾಗಿದೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಘಟನೆಯ ವಿಡಿಯೋ ಹಂಚಿಕೊಂಡಿದ್ದಾರೆ. ಸದ್ಯ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ದೇಶದಲ್ಲಿ 5ನೇ ಹಂತದ ಮತದಾನಕ್ಕೆ ತೆರೆ ಬಿದ್ದಿದೆ. ಇನ್ನು 2 ಹಂತಗಳಲ್ಲಿ ಚುನಾವಣೆ ನಡೆಯಬೇಕಿದೆ. ರಾಜಕೀಯ ನಾಯಕರು ಉಳಿದ ಕ್ಷೇತ್ರಗಳ ಗೆಲುವಿಗೆ ಕಸರತ್ತು ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.